ಗಿಲ್ಲಿ ಹಾನೆಸ್ಟ್ ಪರ್ಸನ್. ಅವನ ಜೀವನದಲ್ಲಿ ಅವನು ತುಂಬಾ ಚೆನ್ನಾಗಿರ್ಬೇಕು. ಆದ್ರೆ ಕಾವ್ಯ ಗಿಲ್ಲಿ ಲೈಫ್ ಅಲ್ಲಿ ಇರಬಾರ್ದು. ಕಾವ್ಯ ಬದಲು ಇಲ್ಲಿ ರಕ್ಷಿತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಜೋಡಿ ಸಿಕ್ಕಾಪಡೆ ಚೆನ್ನಾಗಿದೆ. ಆದಷ್ಟು ಬೇಗ ಇದು ನಿಜ ಆಗ್ಲಿ. ವೀಕ್ಷಕರೇ, ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಅಂತೂ ಇಲ್ಲಿ ಬಂದಿರುತ್ತೆ. ಏನಪ್ಪಾ ಈ ರೀತಿ ಹೇಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅನ್ಸೋದಂತೂ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅನ್ಸಿರುತ್ತೆ. ಈಗ ನಿನ್ನೆ ಅಷ್ಟೇ ನೀವು ಅಬ್ಸರ್ವ್ ಮಾಡಿದೀರಾ, ದೊಡ್ಡ ಮನೆ ಹಬ್ಬ ಅಂತಂದ್ಬಿಟ್ಟು ಕಲರ್ಸ್ ವಾಹಿನಿಯಲ್ಲಿ ಇದೇ ಶನಿವಾರ ಅಂದ್ರೆ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಇದೊಂದು ದೊಡ್ಡ ಮನೆ ಹಬ್ಬ ಅಂತಾನೆ ಅನ್ಕೊಳ್ಬಹುದು. ಕೆಲವೊಬ್ರು ಪ್ರೇಮಿಗಳ ದಿನಾಚರಣೆ ಏನೊಂದು ಆಚರಣೆ ಮಾಡ್ತಾರೆ ಕೆಲವೊಬ್ರು. ಇದಕ್ಕೆ ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು AI ವಿಡಿಯೋ ಮತ್ತೆ AI ಫೋಟೋಸ್ ಆಲ್ಮೋಸ್ಟ್ ಸಿಕ್ಕಾಪಡೆ ಫೇಮಸ್ ಆಗಿದೆ. ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೂ ಕೂಡ ಈ ರೀತಿಯಾಗಿ ಸುಮಾರು ಫೋಟೋಗಳು ಬಂದಿತ್ತು. ಅಂದ್ರೆ ಈ ಒಂದು ಜೋಡಿದು ನೀವು ಅಬ್ಸರ್ವ್ ಮಾಡಿರ್ತೀರಾ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಮತ್ತೆ ಮನೆಯಿಂದ ಈಚೆ ಬಂದ್ಮೇಲೆ ಕಾವ್ಯ ಮತ್ತೆ ಗಿಲ್ಲಿಯವ್ರ ಜೋಡಿ, ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು, ರಕ್ಷಿತಾ ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಇದೊಂದು ಪೇರ್ ಏನಿತ್ತು ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಕೆಲವೊಬ್ಬರಿಗೆ ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು ಇಲ್ಲಿ ಪೇರ್ ಇಷ್ಟ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಗಿಲ್ಲಿ ಅವ್ರದ್ದು, ರಕ್ಷಿತಾ ಅವ್ರದ್ದು ಒಂದು ಕಾಂಬಿನೇಷನ್, ಒಂದು ಪೇರ್ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅದೊಂದು ಫ್ಯಾನ್ಸ್ ವಾರ್ ಅಂತಾರಲ್ಲ, ಈ ರೀತಿಯಾಗಿ ನಡೀತಾನೆ ಇದೆ. ಇನ್ನಿಲ್ಲಿ ನಿನ್ನೆ ಅಷ್ಟೇ ಕಲರ್ಸ್ ವಾಹಿನಿಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ರಿಲೀಸ್ ಮಾಡಿದ್ರು. ಈ ಒಂದು ಪ್ರೋಮೋ ರಿಲೀಸ್ ಆಗಿದ ತಕ್ಷಣ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಕೆಲವೊಬ್ರು ಇಲ್ಲಿ ಖುಷಿ ಆಗಿದ್ರ ಜೊತೆಗೆ ಶಾಕ್ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ಗಳ ಸುರಿಮಳೆನೆ ಇಲ್ಲಿ ಹರಿಸಿದ್ದಾರೆ ಫ್ಯಾನ್ಸ್ಗಳು ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಒಬ್ಬರನ್ನ ಒಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ದೊಡ್ಡ ಮನೆ ಹಬ್ಬ ಅಂತ ಏನೊಂದು ಪ್ರೋಗ್ರಾಮ್ ಬರ್ತಿದೆ, ಅದರಲ್ಲಿ ಆಂಕರ್ ಅವರು ಕೇಳ್ತಾರೆ. ಇಲ್ಲಿ ರಾಶಿಕಾ ಅವ್ರು ಇರ್ಬೋದು ಮತ್ತೆ ಇಲ್ಲಿ ಸೂರಜ್ ಅವ್ರು ಇರ್ಬೋದು, ಇಬ್ರಿಗೂ ಕೂಡ ಕ್ವಶನ್ ಕೇಳ್ತಾರೆ. ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಈ ಒಂದು ಜೋಡಿಗಳನ್ನ ಇಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಹೇಳ್ತಾ ಬರ್ತಾರೆ. ಆದ್ರೆ ಈ ಒಂದು ಪ್ರೋಮೋ ಯಾವಾಗ ರಿಲೀಸ್ ಆಯ್ತೋ ಸಿಕ್ಕಾಪಟ್ಟೆ ಜನ ಖುಷಿ ಪಟ್ಬಿಟ್ಟಿದ್ದಾರೆ. ಸ್ವಲ್ಪ ಜನಕ್ಕೆ ಶಾಕ್ ಕೂಡ ಆಗಿದೆ. ಶಾಕ್ ಜೊತೆಗೆ ಖುಷಿ ಪಟ್ಟಿರೋರೇ ಜಾಸ್ತಿ ಅಂತ ಇಲ್ಲಿ ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು ಏನೊಂದು ಪೇರ್ ಇದೆ, ಸಖತ್ತಾಗಿದೆ, ಸಖತ್ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅದೇ ದೊಡ್ಡ ಮನೆ ಹಬ್ಬ ಏನೊಂದು ಪ್ರೋಗ್ರಾಮ್ ಇದೆ, ಈ ಒಂದು ಪ್ರೋಗ್ರಾಮ್ ನೋಡ್ತಿದ್ರೆ ಸಖತ್ ಖುಷಿ ಆಗುತ್ತೆ. ಒಂದು ಮನೋರಂಜನೆ, ಒಂದು ಎಂಟರ್ಟೈನ್ಮೆಂಟ್ಗೆ ಏನು ಕೂಡ ಕೊರತೆ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಪ್ರೋಮೋದಲ್ಲಿ ಒಂದು ಪ್ರೋಮೋ ಕಟ್ಟಿಂಗ್ ಏನ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಇಷ್ಟು ದಿವಸ ರೀಲ್ ನಾವ್ ಏನ್ ನೋಡ್ತಿದ್ವಿ, ಇದೊಂದು ಸಕ್ಕತ್ತಾಗಿರೋ ರೀಲ್ ಅಪ್ಪ, ಸಕ್ಕತ್ತಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಜಾಸ್ತಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಗಿಂತ ನೆಗೆಟಿವ್ ಏನ್ ಬಂದಿರುತ್ತೆ ಅದು ಜಾಸ್ತಿ ಟ್ರೋಲ್ ಕೂಡ ಆಗುತ್ತೆ ಅಂತ ನಿಮ್ಗೂ ಕೂಡ ಇಲ್ಲಿ ಗೊತ್ತಿದೆ. ಒಳ್ಳೇದು ಬೇಗ ರೀಚ್ ಆಗಲ್ಲ, ಕೆಟ್ಟದು ಸ್ವಲ್ಪ ಬೇಗನೆ ರೀಚ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಅಂದ್ರೆ ಒಂದು ಪಾಸಿಟಿವ್ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಇಲ್ಲಿ ಪಾಸಿಟಿವ್ ಕಮೆಂಟ್ಸ್ ತಗೊಳೋಕ್ಕಿಂತ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗಳನ್ನ ತಗೊಳ್ಳೋದೇ ಹೆಚ್ಚಾಗಿ ನೀವು ಕೂಡ ಇಲ್ಲಿ ನೋಡಿರ್ತೀರಾ. ಈಗ ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು ಏನೊಂದು ಕ್ವಶನ್ ಕೇಳ್ತಾರೆ ಗಿಲ್ಲಿ ಅವರು, ನಾನು ನೀನು ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ ಆ ಒಂದು ಪ್ಲೇಸ್ ಯಾವುದು ಅಂತ ಕೇಳಿದಾಗ ಪ್ರೋಮೋದಲ್ಲಿ ಎಡಿಟ್ ಮಾಡಿರೋ ಪ್ರಕಾರ ಹನಿಮೂನ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಉತ್ತರ ಕೊಡ್ತಾರೆ. ಇನ್ನಿಲ್ಲಿ ಗಿಲ್ಲಿ ಅವರು ಕೇಳ್ತಾರೆ, ನಾನ್ ನಿನ್ನ ಏನ್ ಮಾಡ್ತಾ ಇದೀನಿ ಹೇಳು ಅಂತ ಅಂದ್ಬಿಟ್ಟು, ಅದಕ್ಕೆ ಲವ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಈಗ ಕಾವ್ಯ ಅವ್ರು ಹೇಳ್ತಾರೆ. ಇದು ಏನೊಂದು ಗಿಲ್ಲಿಯವರು ಕೇಳಿರೋ ಕ್ವಶನ್ಗೆ ಕಾವ್ಯ ಅವರು ಉತ್ತರ ಕೊಡ್ತಾರೋ ಇಲ್ಲಿ ಸಿಕ್ಕಾಪಟ್ಟೆ ಜನ ಖುಷಿ ಆಗ್ಬಿಟ್ಟಿದ್ದಾರೆ ಅಂತಾನೆ ಇಲ್ಲಿ ಹೇಳೋದು. ಕಮೆಂಟ್ಗಳ ಸುರಿಮಳೆ ಅಂತ ಇಲ್ಲಿ ಹೇಳೋದಲ್ಲ, ಅದರಲ್ಲೇ ಒಂದಿಷ್ಟು ಕೆಲವೊಂದು ಕಮೆಂಟ್ಗಳನ್ನ ಇಲ್ಲಿ ಓದ್ತಿ ನೋಡಿ, ಎಷ್ಟು ಚೆನ್ನಾಗಿ ಕಮೆಂಟ್ಗಳನ್ನ ಹಾಕ್ತಾರೆ ಅಂತಂದ್ರೆ ಸಖತ್ ಇಷ್ಟಪಟ್ಬಿಟ್ಟಿದ್ದಾರೆ ಈ ಒಂದು ಪೇರ್ನ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗ್ತದೆ. ಫುಲ್ ಶಾಕ್ ಪ್ಲಸ್ ಖುಷಿ ಆಯ್ತು, ಬಟ್ ಇದು ರಿಯಲ್ ಲೈಫ್ ನಲ್ಲಿ ನಿಜ ಆಗ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇವಾಗ ಗಿಲ್ಲಿಯವರು, ಕಾವ್ಯವರು ಏನ್ ಮಾತಾಡಿದ್ರು ಇದು ರೀಲ್ ಇರ್ಬೋದು, ಆದ್ರೆ ಅವ್ರು ರಿಯಲ್ ಲೈಫ್ ನಲ್ಲಿ ಇದು ನಿಜ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ಯಾನ್ಸ್ಗಳು ಇಲ್ಲಿ ಹೇಳ್ತಿದ್ದಾರೆ. ನೋಡೋಕೆ ಎರಡು ಕಣ್ಣು ಕೂಡ ಸಾಕಾಗ್ತಿಲ್ಲ. ಎಷ್ಟು ಸತಿ ನೋಡಿದ್ರು ಕೂಡ ನಿಜವಾಗ್ಲೂ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತದೆ ಈ ಒಂದು ಪ್ರೋಮೋನ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಪ್ರೋಮೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅದರಲ್ಲೂ ಕೂಡ ಕಾವ್ಯ ಅವರು ಹಿಂದೆ ಇಲ್ಲಿ ಹೇಳಿದ್ರು, ಅಂದ್ರೆ ನಮ್ದು ಗಿಲ್ಲಿದು ಇಲ್ಲಿ ಏನಿದೆ ಅದು ನಿಜವಾದ ಫ್ರೆಂಡ್ಶಿಪ್, ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳಿದ್ರು. ಲವ್ ಗಿವ್ ಅಂತ ಏನು ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಈ ಒಂದು ಪ್ರೋಮೋ ಬಿಟ್ಟಿದ ತಕ್ಷಣ ಏನಾಯ್ತು ಅಂತಂದ್ರೆ, ಇಲ್ಲಪ್ಪ ಈ ಒಂದು ಪ್ರೋಮೋ ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತದೆ, ನೋಡಿದ್ರು ಕೂಡ ಬೇಜಾರೇ ಆಗ್ತಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದ್ರ ಜೊತೆ ಇನ್ನೊಂದೇನಪ್ಪಾ ಅಂದ್ರೆ ನೆಕ್ಸ್ಟ್ ಕಮೆಂಟು, ಡಮಾಲ್ ಡಿಮಿಲ್ ಡಕ್ಕ ಇದು 2 ವೇ ಲವ್ ಪಕ್ಕ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿದ್ರೆ ಗಿಲ್ಲಿಯವ್ರ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತು. ಈಗ ಏನೇ ಹೇಳ್ಬೇಕು, ಉತ್ತರ ಕೊಡ್ಬೇಕು ಅಂತ ಇದ್ರು ಕೂಡ ಅವ್ರ ಸ್ಟೈಲಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಭಿಮಾನಿಗಳು. ಡಮಾಲ್ ಡಿಮಿಲ್ ಡಕ್ಕ ಇದು 2 ವೇ ಲವ್ ಪಕ್ಕ ಅಂತ ಇಲ್ಲಿ ಹೇಳಿದ್ದಾರೆ. ಆ ನಂತರ ಇಲ್ಲಿ ಹೇಳ್ತಿರೋದೇನಪ್ಪಾ ಅಂತಂದ್ರೆ, ಕಾವು ಗಿಲ್ಲಿ ಏನ್ರೋ ಇದು ಅಂತ ಕೂಡ ಇಲ್ಲಿ ಕೇಳ್ತಿದ್ರೆ. ಮತ್ತೆ ಬರ್ಲಿ ಆದಷ್ಟು ಬೇಗ ಇವರಿಬ್ಬರದು ಮದುವೆ ನ್ಯೂಸ್ ಹೊರಗಡೆ ಬರ್ಲಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಇದು ಪ್ರೋಮೋ ಅಂದ್ರೆ ಕಾವು ಮತ್ತೆ ಗಿಲ್ಲಿ ಅಂತ ಹಾಕ್ಬಿಟ್ಟು ಹಾರ್ಟ್ ಸಿಂಬಲ್ ಕೂಡ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಈ ಜೋಡಿ ಬಿಟ್ರೆ ಬೇರೆ ಯಾವ ಜೋಡಿನೂ ಇಷ್ಟ ಆಗಿಲ್ಲ ನನಗೆ ಅಂತ ಕೂಡ ಇಲ್ಲಿ
ಹೇಳಿದ್ದಾರೆ. ಏನ್ರಿ ನಡೀತಾ ಇದೆ ಇಲ್ಲಿ, ಒಂದು ಅರ್ಥ ಆಗ್ತಿಲ್ವೇ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಯಾಕಂದ್ರೆ ಕಾವ್ಯ ಅವರು ಫ್ರೆಂಡ್ಸ್ ಅಂತ ಹೇಳಿದ್ರು, ಬಟ್ ಈ ಒಂದು ದೊಡ್ಡ ಮನೆ ಹಬ್ಬದಲ್ಲಿ ಈ ರೀತಿಯಾಗಿ ಆನ್ಸರ್ ಕೊಟ್ಟಾಗ, ಇಲ್ಲ ನೀನನ್ನ ಲವ್ ಮಾಡ್ತಿದ್ಯಾ ಮತ್ತೆ ಹನಿಮೂನ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಂತ ಈ ರೀತಿ ಯಾವಾಗ ಆನ್ಸರ್ ಬಂತೋ, ಏನಪ್ಪ ಇದು ಈ ಒಂದು ಕೇಸು ಏನು ಅರ್ಥನೇ ಆಗ್ತಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕ್ವಶನ್ ಕೂಡ ಮಾಡ್ತಾರೆ. ಯಾಕಂದ್ರೆ ಏನು ಅರ್ಥ ಆಗ್ತಲ್ಲ, ನಾವು ಏನ್ ತಿಳ್ಕೋಬೇಕು ಇದರಿಂದ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಆನಂತರ ಇಲ್ಲಿ ಏನಂತ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ, ಗಿಲ್ಲಿ ಹಾನೆಸ್ಟ್ ಪರ್ಸನ್, ಅವನು ಚೆನ್ನಾಗಿರ್ಲಿ, ಬಟ್ ಅವನ ಜೀವನದಲ್ಲಿ ಕಾವ್ಯ ಅವಶ್ಯಕತೆ ಇಲ್ಲ, ರಕ್ಷಿತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೋಡಿ, ಕೆಲವೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದು ಪೇರ್ ಇಲ್ಲಿ ಇಷ್ಟ ಆಗುತ್ತೆ. ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಒಂದು ಪೇರ್ ಇಷ್ಟ ಆದ್ರೆ, ಇನ್ನು ಕೆಲವೊಬ್ಬರಿಗೆ ಗಿಲ್ಲಿ ಅವ್ರದ್ದು ರಕ್ಷಿತಾ ಅವ್ರದ್ದು ಪೇರ್ ಇಲ್ಲಿ ಇಷ್ಟ ಆಗುತ್ತೆ. ಆದ್ರೆ ಈ ಒಂದು ಪ್ರೊಮೋನ ಎಸ್ಸತಿ ನೋಡಿದ್ರು ಕೂಡ ನೋಡ್ತಾನೆ ಇರಬೇಕು, ಬೇಜಾರಾಗಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಇಲ್ಲಿ ಹೇಳಿದ್ದಾರೆ. ಆದ್ರೆ ಏನ್ ನಡೀತದೆ ಸ್ವಲ್ಪ ಇಲ್ಲಿ ಅರ್ಥ ಆಗ್ತಲ್ಲ, ಕನ್ಫ್ಯೂಷನ್ ಕೂಡ ಇಲ್ಲಿ ಆಗ್ತದೆ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇದೇ ಫೆಬ್ರವರಿ 14 ಈಗ ಲವರ್ಸ್ ಡೇ ಇದೆ, ಪ್ರೇಮಿಗಳ ದಿನ ಇದೆಯಲ್ವಾ. ಈಗ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಕೂಡ ಇಲ್ಲಿ ಬರ್ದಿದ್ದಾರೆ. ಅಲ್ಲಿ ಈ ಒಂದು ಫೋಟೋ ಅಂದ್ರೆ ಕೆಲವೊಬ್ರು ಗೊತ್ತಿರುತ್ತೆ ಇದು AI ಇಮೇಜಸ್ ಅಂತ ಬಿಟ್ಟು, ಇನ್ನು ಕೆಲವೊಬ್ಬರಿಗೆ ಒಂದು 5-10% ಜನಗಳಿಗೆ ಗೊತ್ತಿರಲ್ಲ. ಯಾವ್ದನ್ನ ನೋಡಿದ್ರು ಫೋಟೋಸ್ ಅಂದ್ರೆ ಇಲ್ಲಪ್ಪ ಅದು ರಿಯಲ್ ಆಗೇ ಇಲ್ಲಿ ಕಾಣಿಸುತ್ತೆ ನಮಗೂ ಕೂಡ. ಅದೇ ಕೆಲವೊಬ್ರಿಗೆ ಗೊತ್ತಿರುತ್ತೆ ಇದು AI ಜನರೇಟೆಡ್ ಅಂತ ಬಿಟ್ಟು, ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳಿದ್ನ. ಅದೇ ರೀತಿ ಈಗ ಪ್ರೇಮಿಗಳ ದಿನಕ್ಕೆ ಇವರಿಬ್ಬರದು ಫೋಟೋ ಹಾಕ್ಬಿಟ್ಟು, ಯಾಕಂದ್ರೆ ಒಂದು ಜೋಡಿ ಯಾವ್ದನ್ನ ಒಂದು ಜೋಡಿ ಇಲ್ಲಿ ಫೇಮಸ್ ಆಯ್ತು ಅಂತಂದ್ರೆ ಆ ಒಂದು ಜೋಡಿದು ಫೋಟೋ ಹಾಕೋದು ಇದು ಕಾಮನ್ ಬಿಡಿ. ಆದ್ರೆ ಈ ಒಂದು ಫೋಟೋ ಏನ್ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಲೈಕ್ಸು ಕಮೆಂಟ್ಸ್ಗಳಂತೂ ಇಲ್ಲಿ ಬಂದಿದೆ. ಆ ಒಂದು ಫೋಟೋ ನೋಡ್ಬಿಟ್ಟು ಭಗವಂತ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡ್ಲಿ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ನೋಡಿ, ಅದು AI ಜನರೇಟ್ ಅಂತ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಆ ಫೋಟೋ ನೋಡಿದ ತಕ್ಷಣನೇ ಇಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಏನ್ ಬರ್ದಿದ್ದಾರೆ ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ, ಆದಷ್ಟು ಬೇಗ ಜೋಡಿ ಆಗ್ರಿ, ನೀವಿಬ್ರು ಕೂಡ ಸೂಪರ್ ಜೋಡಿ, ಎಕ್ಸಲೆಂಟ್, ಮಾರ್ಬಲೆಸ್ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಒಂದು ಸುರಿಮಳೆಯಲ್ಲಿ ಹರಿಸಿದ್ದಾರೆ. ಅದರಲ್ಲೂ ಕೂಡ ಈಗ ಫೆಬ್ರವರಿ 14 ಅಂದ್ರೆ ಶನಿವಾರ ಸಂಜೆ 6 ಗಂಟೆಗೆ ಕಲರ್ಸ್ ವಾಹಿನಿಯಲ್ಲಿ ದೊಡ್ಡ ಮನೆ ಹಬ್ಬ ಅಂತ ಏನ್ ಮಾಡ್ತಾ ಇದಾರೆ, ಸಿಕ್ಕಾಪಟ್ಟೆ ಜನ ಇಲ್ಲಿ ಕಾತುರದಿಂದ ಈ ಒಂದು ಪ್ರೋಗ್ರಾಮ್ ನೋಡಕ್ಕೆ ಕಾಯ್ತಾ ಇದಾರೆ ಅಂತಾನೆ ಹೇಳ್ಬೋದು. ಕಲರ್ಸ್ ವಾಹಿನಿಯಿಂದ ಪ್ರೋಮೋ ಬಂತು, ಸಖತ್ತಾಗಿ ಫ್ಯಾನ್ಸ್ ಅಂತೂ ಖುಷಿ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ವೀಕ್ಷಕರೇ, ನಿಮಗೆ ಪ್ರೋಮೋ ನೋಡಿ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.